ಹಣವನ್ನ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು. ಆದರೆ ಕಳೆದುಕೊಂಡ ಆರೋಗ್ಯವನ್ನ ಹಣದಿಂದಲೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಾರ್ವಜನಿಕರು ಸದಾ ಖುಷಿಯಿಂದ ಇದ್ರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು. ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಮ್ಮ ಕ್ಲಿನಿಕ್ ನಾಯಕನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವೈದೇಹಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಆಯೋಜಿಸಲಾದ ಉಚಿತ ಆರೋಗ್ಯ ಮೇಳ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಲಿನಿಕ್ ಹಾಸ್ಪಿಟಲ್ ಬಂದಾಗಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ನಮ್ಮ ಕ್ಲಿನಿಕ್ ಹಾಸ್ಪಿಟ್ಲು ಅದು ಓಪನ್ ಆದಾಗಿಂದನೇ ಈ ಉಚಿತ ಶಿಬಿರಗಳು ಅವಾಗ ಮಾಡ್ತಿರ್ತಾರೆ. 6 ತಿಂಗಳಿಗೊಂದ್ಸರಿ. ಒಬ್ಬೊಬ್ರ ಕೈಲೇ ದುಡ್ಡಿರಲ್ಲ, ಹಣಕಾಸಿನ ಕೊರತೆ ಇರುತ್ತೆ. ಬೇರೆ ಚಳ್ಳಕೆರೆ, ದುರ್ಗ, ದಾವಣಗೆರೆ, ಬೆಂಗಳೂರಿಗೆಲ್ಲ ಹೋಗಿ ತೋರಿಸ್ಕೊಳಕ್ಕಾಗಲ್ಲ. ಅವ್ರು ಇಲ್ಲಿಗೆ ಬಂದಾಗ ಒಂದು ವೈದ್ಯಕೀಯ ತಂಡ ಇಲ್ಲಿಗೆ ಬಂದಾಗ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿಸ್ಕೊಂಡು ಎಲ್ಲ ಜನಗಳಿಗೆ ಹೇಳ್ರಿ, ನೀವು ತೋರಿಸ್ಕೊಂಡು ಹೋಗಿ, ಬೇರೆ ಹೊರಗಡೆ ಜನಗಳಿಗೆ ಹೇಳಿ ಕಳಿಸ್ರಿ. ಎಲ್ಲ ಬಂದು ನಮ್ಮ ಹತ್ರನೇ ಹುಡ್ಕೊಂಡು ಬಂದಾಗ ನಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಆರೋಗ್ಯ ಇಲ್ಲಾಂದರೆ ನೀನು ಎಷ್ಟು ಕೋಟಿ ಕೊಟ್ಟರು ಆರೋಗ್ಯ ತರೋಕ್ಕಾಗಲ್ಲ. ಹಂಗಾಗಿ ನಮ್ಮ ಕ್ಲಿನಿಕಲ್ಲಿ ಭಾಳ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ, ಭಾಳ ಚೆನ್ನಾಗೂ ನೋಡ್ತಾರೆ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಆ ಥರ ಏನಾದ್ರು ಕೈಕಾಲು ನೋವಿಗೆ ನೀವು ನಮ್ಮ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ನೀವು ಸಹ ನೋಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ತಾರೆ. ನೀವು ಮತ್ತು ಇದನ್ನು ಹೋಗಿ ಎಲ್ಲರೂ ಪಾಲಿಸೋಣ. ಮತ್ತು ಅದನ್ನು ನಾವು ಈ ನಮ್ಮ ಕ್ಲಿನಿಕ್ಕು ಈ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಇನ್ನೂ ಕಾರ್ಯಕ್ರಮಗಳನ್ನು ಆಗಲಿ ಮತ್ತು ಇನ್ನೂ ಅನೇಕ ಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿ ಅಂತೇಳಿ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು. ಆರೋಗ್ಯ ಮೇಳದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಿನಿಕ್ ವತಿಯಿಂದ 2023 ಅಲ್ಲಿಂದನೂ ಒಂದು ಈ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಂಜುಳಾ ಶ್ರೀಕಾಂತ್ ಅವರೇ, ಉಪಾಧ್ಯಕ್ಷರಾದಂಥ ಬೋಸಮ್ಮನವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅನ್ವರ್ ಸಾಬ್ ಅವರೇ ಹಾಗೂ ವೈದೇಹಿ ತಂಡ ಬೆಂಗಳೂರಿಂದ ಬಂದ ವಿವಿಧ ಡಾಕ್ಟರ್ಗಳು, ತಜ್ಞರು ಎಲ್ಲರಿಗೂ ಒಂದು ನಮಸ್ಕರಿಸುತ್ತಾ ಹಾಗೂ ನಾಯಕಟ್ಟಿಯ ಗ್ರಾಮದ ಜನರು, ನಾಯಕಟ್ಟಿಯ ಸಮಸ್ತ ಹೋಬಳಿಯ ಜನರು, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹೊಂದಿಸುತ್ತಾ ಹಾಗೂ ಪತ್ರಿಕಾ ಮಾಧ್ಯಮದವರು, ಈಗ ನಮ್ಮ ಸ್ನೇಹಿತರಾದಂಥವ್ರು ಹೇಳಿದ್ರು ನಮ್ಮ ಕ್ಲಿನಿಕ್ ಯಾಕೆ ಬೇಕಿತ್ತು. ಇಲ್ಲಿ ಆಲ್ರೆಡಿ ಅವರಿಗೆ ಸಮುದಾಯ ಭವನ ಇದೆ, ಆರೋಗ್ಯ ಕೇಂದ್ರ ಇದೆ. ಆಮೇಲೆ ಇದು ಯಾಕೆ ಅನುಕೂಲ ಅಂದರೆ ಈಗ 7, 8, 9 ವಾರ್ಡ್ ಹತ್ರ ಜನಗಳು ಎಲ್ಲರೂ ಬೇರೆ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟ್ರು ಇರಲ್ಲ. ಅಲ್ಲಿ ಡಾಕ್ಟ್ರ್ ಯಾವಾಗಲೂ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಈಗ ನೆಗಡೆ, ಕೆಮ್ಮು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತೋರಿಸ್ಕೊಳ್ಳಿಕ್ಕೆ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ. ಈ ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗಿರ್ಬೋದು. ನಮ್ಮ ವಾರ್ಡಲ್ಲಿ 8, 9, 7 ಹತ್ರ ಇದ್ದಾವೆ, ಡಾಕ್ಟ್ರು ಇರ್ತಾರೆ. ಎಲ್ಲ ರೀತಿಯೂ ಸವಲತ್ತು ಇದೆ ಅಲ್ಲಿ. ಚೆನ್ನಾಗಿ ನಾವು ಕ್ಲಿನಿಕ್ಗೆ ಹೋದಾಗ ಗೊತ್ತಾಯಿತು ನಮ್ಮ ಕ್ಲಿನಿಕ್ ಹೆಂಗಿದೆ ಅಂತೇಳಿ. 2 ವರ್ಷದಿಂದ ಹೋದಾಗಲೇ ಗೊತ್ತಾಗಿತ್ತು. ಅದು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಇಬ್ಬರು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ನಮ್ಮ ಕ್ಲಿನಿಕನ್ನು ಜನಗಳು ಸದುಪಯೋಗ ಬಳಸ್ಕೊಬೇಕು. ಯಾಕಂದ್ರೆ ಈ ಜನಗಳಿಗೆ ಒಂದು ವಾರದಿಂದಲೂ ಪ್ರಚಾರ ಮಾಡಿದ್ದಾರೆ ಇವತ್ತು ಆರೋಗ್ಯ ಮೇಳ ಇದೆ ಅಂತ. ಆದರೂ ಜನಗಳು ಒಂದು 11:30 ಗಂಟೆಯಿಂದ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬೇರೆ ಕಡೆ ಹೋದಾಗ ಚಿತ್ರದುರ್ಗ ಇರ್ಬೋದು, ಬೆಂಗಳೂರು, ದಾವಣಗೆರೆ, ನಾವು ಒಂದು ದಿನ ಪೂರ್ತಿ ವ್ಯಯ ಆಗುತ್ತೆ, ಆಮೇಲೆ ಆರ್ಥಿಕವಾಗಿ ಖರ್ಚಾಗುತ್ತೆ. ಇಲ್ಲೇ ನಮ್ಮ ಭಾಗದಲ್ಲಿ ಹಾಸ್ಪಿಟ್ಲ್ ವೈದ್ಯಕೀಯ ಒಂದು ತಂಡ, ಆರೋಗ್ಯ ಒಂದು ನುರಿತ ತಂಡ ಬಂದಿದ್ದಾರೆ. ಎಲ್ಲಾ ರೀತಿ ಎಲ್ಲಾ ಸವಲತ್ತು ಸಿಗುತ್ತೆ. ಅವ್ರು ಇಲ್ಲಿ ಚೆಕ್ ಮಾಡ್ತಾರೆ. ಆಮೇಲೆ ಏನು ಅವಶ್ಯಕತೆ ಇದ್ರೆ ಸ್ಥಳೀಯವಾಗಿ ಬೆಂಗಳೂರಿಗೆ ಬರಲಂತ ಒಂದು ಅವಶ್ಯಕತೆ ಮಾಡ್ತಾರೆ. ಎಲ್ಲಾ ಒಂದು ಉಚಿತವಾಗಿ ಸೇವೆಯನ್ನು ಮಾಡ್ತಾರೆ. ಅದನ್ನ ನಮ್ಮ ಜನಗಳು ನಾವು ಎಲ್ಲರೂ ಸದುಪಯೋಗ ಮಾಡ್ಕೊಬೇಕಂತ ಹೇಳಿ ನನಗೊಂದು 2 ಮಾತುಗಳನ್ನ ಅವಕಾಶ ಕೊಟ್ಟಂತೆ ಧನ್ಯವಾದಗಳು. ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಅವರೇ, ಉಪಾಧ್ಯಕ್ಷರು ಹಾಗೂ ನಮ್ಮ ಸೊಸೈಟಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಡಾಕ್ಟರ್ಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ನಾಯಕನಟ್ಟಿ ಮತಬಾಂಧವರೇ ಹಾಗೂ ನನ್ನ ಸ್ನೇಹಿತರುಗಳೇ, ಇವತ್ತು ಆರೋಗ್ಯವೇ ಭಾಗ್ಯ. ಆರೋಗ್ಯ ಅಂದರೆ ಏನು ಮಾಡೋಕ್ಕಾಗ್ತದೆ? ಆರೋಗ್ಯ ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಈಗ ನಾವು ತಿಂತಿರ್ತಕ್ಕಂಥ ಆಹಾರ ಏನೈತಂದರೆ ಎಲ್ಲ ಫೇಕ್ ಅಂದರೆ ಇದ್ರದ್ದು ಎಂಥದ್ದು ರಾಸಾಯನಿಕ ಒಳ್ಳೆ ತಿನ್ಬೇಕು. ಯಾಕಂದರೆ ಇವತ್ತು ದಿವಸಕ್ಕೆ ಟೆನ್ಷನ್ಗಳು, ಏನು ಮಾತಾಡ್ತೀವಿ ಏನಿಲ್ಲ. ಪ್ರಪಂಚ ಹೆಂಗೈತೆ ಅಂದರೆ ಎಷ್ಟು ಫಾಸ್ಟ್ ಓಡ್ತೈತೆ ಅಂದರೆ ಹೇಳ್ಬಾರ್ದು. ಅದಕ್ಕೆ ಎಲ್ಲರೂ ನಮ್ಮ ನಾಯಕನಹಟ್ಟಿಯ ಪಟ್ಟಣ ಪಂಚಾಯತಿ ಈಗ ಆರೋಗ್ಯ ನಮ್ಮ ಕ್ಲಿನಿಕ್ ಇದ್ರೂ ಸಮೇತ ಈಗ 6 ತಿಂಗಳು ಒಂದು ಟೈಮ್ ಇವರು ಬಂದು ಎಲ್ಲರಿಗೂ
ಚೆನ್ನಾಗಿ ಚೆಕ್ ಮಾಡ್ತಾರೆ. ಜೊತೆಗೆ ನಿಮ್ಗೆ ಏನು ತೊಂದರೆ ಐತೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ನಾವು ಏನನ್ನ ತೊಂದರೆ ಇದ್ದರೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ಕೊಂಬರ್ಬೋದು. ಅದಕ್ಕೋಸ್ಕರ ಇವರೆಲ್ಲ ಇಲ್ಲಿ ಇಷ್ಟ ಡಾಕ್ಟ್ರುಗಳು ಬಂದ್ದಾರೆ. ಅವ್ರ ಹೆಸರುಗಳು ಗೊತ್ತಿಲ್ಲ ನಾವು ಹೇಳೋಕ್ಕೆ. ಅದಕ್ಕೋಸ್ಕರ ನಾನು ಎಲ್ಲ ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ಇಲ್ಲಿ ನಾವು ಸ್ಥಳೀಯಗೆ ಸರಿ ಡಾಕ್ಟ್ರುಗಳೇ ಮುನ್ಸಿಪಾಲ್ಟಿಯಲ್ಲಿ ಇರಲ್ಲ. ಅದಕ್ಕೆ ನೀವು ಎಲ್ಲ ಜಾಗೃತರಾಗಬೇಕು. ನಮ್ಮ ಮಕ್ಕಳು ಮರಿಗೆ ಎಲ್ಲ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಎಲ್ಲ ಬುದ್ಧಿವಂತರು ಮಾಡಬೇಕು. ಯಾಕಂದರೆ ಇವತ್ತು ಕಾಲ ಹೆಂಗೈತಪ್ಪ ಅಂದರೆ ಭಾರಿ ಮಿಂಚುಣೆ ಆಗೈತೆ. ಅದಕ್ಕೋಸ್ಕರ ನಾವೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ನಮಸ್ಕಾರ ಅನಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಡವರು ಹಾಗೂ ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ಆರೋಗ್ಯ ತಪಾಸಣೆಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ದೂರದ ಆಸ್ಪತ್ರೆಗೆ ತೆರಳಬೇಕಾಗುತ್ತಿರುವುದನ್ನು ತಪ್ಪಿಸುವ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಹಂತ ಹಂತವಾಗಿ ಆರೋಗ್ಯ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ನಮ್ಮ ಕ್ಲಿನಿಕ್ ಆರಂಭವಾದ ನಂತರ ಕಡು ಬಡವರಿಗೆ ಬಹಳ ಅನುಕೂಲವಾಗಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿಕೊಂಡು ಬರುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೋಸಮ್ಮ, ಮಂಜುನಾಥ್, ಸೈಯದ್ ಅನ್ವರ್, JR ರವಿಕುಮಾರ್ ಹಾಗೂ ಡಾಕ್ಟರ್ಗಳು ಉಪಸ್ಥಿತರಿದ್ದರು. ಶಿಬಿರದ ಕುರಿತಾಗಿ ಮಾತನಾಡಿದಂಥ ಶ್ರೀಮತಿ ಮಂಜುಳಾ ಶ್ರೀಕಾಂತ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ನಾನು ವೇದಿಕೆ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರು ಆರೋಗ್ಯ ಶಿಬಿರದ ಕುರಿತಾಗಿ ಮಾತಾಡಬೇಕಂತ ಕೇಳ್ಕೊತೀನಿ. ನಮ್ಮ ಕ್ಲಿನಿಕ್ ಚಳ್ಳಕೆರೆ ವೈದ್ಯಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅವ್ರದ್ದು ಕೂಡ ನಾಳೆನೇ ಆರೋಗ್ಯ ಮೇಳ ಆಯೋಜನೆ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿನೂ ಕೂಡ ಅವರು ನಮಗೆ ಈ ತಂಡದ ಜೊತೆಗೆ ಅವರು ಕೂಡ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರು ಒಂದೆರಡು ಮಾತಾಡಬೇಕಂತ ಕೇಳ್ತಾರೆ.